ಯಾತ್ರ ಹೈಲೈಟ್ ಮಾಡ್ತಾ ಇದ್ದಾರೆ. ಅದೇ ತರ ಬಿಜೆಪಿ ಇಸ್ ನಾಟ್ ಏಬಲ್ ಟು ಡೂ ಇಟ್ ಫಾರ್ ವೆನ್ ಇಟ್ ಕಮ್ಸ್ ಟು ಕಾಂಗ್ರೆಸ್ ಗವರ್ಮೆಂಟ್. ಜನರ ಹತ್ರ ಮುಟ್ತಾ ಇಲ್ಲ. ಈಗಾಗಲೇ ಈ ಸರ್ಕಾರದ ವೈಫಲ್ಯಗಳ ಬಗ್ಗೆ ಜನಜಾಗೃತಿ ಮೂಡಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಇನ್ನೂ ಹೆಚ್ಚು ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಅದನ್ನು ಯಾವ ರೀತಿ ಕಾರ್ಯೋನ್ಮುಖರಾಗಬೇಕು ಇದೆಲ್ಲದ್ರ ಬಗ್ಗೆ ನಾವು ಚರ್ಚೆ ಮಾಡಿ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಕೂಡ ನಮ್ಮದಿದೆ. ಯಾಕೆಂದರೆ ವಿರೋಧ ಪಕ್ಷವಾಗಿ ಈ ನಾಲಾಯಕ ಕಾಂಗ್ರೆಸ್ ಸರ್ಕಾರ ಕಿವಿಂಡುವಂಥ ಕೆಲಸ ಆಗಬೇಕು. ಕೇವಲ ಪುಕ್ಷಟೆ ನುಡಿದಂತೆ ನಡೆಯುವ ಸರ್ಕಾರ ಅಂತ ಹೇಳಿಕೊಂಡು ಯಾವ ರೀತಿ ಭ್ರಷ್ಟಾಚಾರ ನಡೆಸ್ತಾ ಇದ್ದಾರೆ ಇದೆಲ್ಲದರ ಬಗ್ಗೆ ನಾನು ಕೂಡ ನಮ್ಮೆಲ್ಲ ಮುಖಂಡರಿಗೆ ರಾಜ್ಯ ಪ್ರವಾಸ ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ ನಾವು ಬರೋದಿಂದಲೇ ಮಾಡೋರಿದ್ದೇವೆ. ಅಬಕಾರಿ ಇಲಾಖೆ ಬಗ್ಗೆ ಏನೋ ಒಂದು ನಡೆಯೋದಕ್ಕಿಂತ ಭಾಳ ಒಳ್ಳೆಯ ಹೋರಾಟ ಮಾಡಿದೆ. ಅಧಿವೇಶನದಲ್ಲೂ ಹೋರಾಟ ಎಲ್ಲ ಮಾಡಿದೆ, ವಿರೋಧ ಪಕ್ಷವಾಗಿ ಒಳ್ಳೆಯ ಹೋರಾಟ ಮಾಡಿದೆ. ಆದರೆ ಈ ಮಹಿಳಾ ಮಕ್ಕಳ ಇಲಾಖೆ ಬಗ್ಗೆ ಅದರಲ್ಲಿ ನಡೆಯುವಂಥ ಹಗರಣಗಳ ಬಗ್ಗೆ ನೀವು ಕಾಂಪ್ರಮೈಸ್ ಆಗಿದೆ ಅಂತ ವಿಶೇಷವಾಗಿ ನಿಮ್ಮ ಬಗ್ಗೆನೇ ಆರೋಪ ಇರೋದು. ನಿಮ್ಮ ಫ್ಯಾಮಿಲಿ ಜೊತೆ ಒಳ್ಳೆ ಸಂಬಂಧ ಇರೋದ್ರಿಂದ ಯಾರ ಜೊತೆ ಫ್ಯಾಮಿಲಿ ರೀ ಯಾರಲ್ಲ ಸ್ಪಷ್ಟವಾಗಿ ಹೇಳಿ ಲೈವಲ್ಲಿ ಇದ್ದೀವಿ. ಯಾವ ಸಚಿವರು? ಮಹಿಳಾ ಮಕ್ಕಳ ಇಲಾಖೆ ಸಚಿವರು ನಮ್ಮ ಫ್ಯಾಮಿಲಿ ಜೊತೆ ಏನು ಸಂಬಂಧ ಇರೋಕ್ಕೆ ಸಾಧ್ಯ? ನೋಡಿರಿ, ಮೊದಲ ಬಾರಿ ಶಾಸಕನಾಗಿ ರಾಜ್ಯದ ಅಧ್ಯಕ್ಷನಾಗಿ ಮುಖ್ಯಮಂತ್ರಿಗಳ ವಿರುದ್ಧನೇ ತೊಡೆತಟ್ಟಿದ್ದೇನೆ. ನಾನು ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ದೇವೆ. ನಾನೊಬ್ಬ ರಾಜ್ಯದ ಹೇಳ್ತೀನಿ ಹೇಳೋದು ಸರಿ, ನಾನು ರಾಜ್ಯದ ಅಧ್ಯಕ್ಷನಾಗಿ ಯಾವುದೇ ಒಂದು ಭಾವನೆಗಳನ್ನು ಇಟ್ಕೊಳ್ದೇನೆ ನನ್ನ ಆದ್ಯತೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಬೀದಿಗೆಳೆಯುವಂಥ ಕೆಲಸ ಮಾಡಬೇಕು. ಅದು ಮುಖ್ಯಮಂತ್ರಿಗಳಾಗಲಿ ಸಚಿವರಾಗಲಿ ಮತ್ತು ಯಾರೇ ಸಚಿವರಾಗಲಿ ಬರೋದ್ರಿಂದ ನಾನು ಪ್ರೆಸ್ ಮೀಟ್ ಮಾಡೋರಿದ್ದೇನೆ. ಈ 5,000 ಕೋಟಿ ಎಲ್ಲಿಗೆ ಹೋಗ್ತಾ ಇದೆ, ಯಾವ ರೀತಿ ದುರುಪಯೋಗ ಆಗ್ತಾ ಇದೆ, ಕೇಂದ್ರ ಸರ್ಕಾರಕ್ಕೆ ಕೆಲವು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಕೊಟ್ಟು ಎಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತೇವೆ. ಯಾವುದೇ ಸಚಿವರ ಬಗ್ಗೆ ಆಗಲಿ ನಮಗೆ ಯಾವುದೇ ರೀತಿ ಪ್ರೀತಿಯೂ ಇಲ್ಲ, ಯಾವುದೇ ರೀತಿ ಮತ್ತೊಂದು ಯಾವುದೇ ಇಲ್ಲ. ಎಲ್ಲರನ್ನು ಕೂಡ ತಪ್ಪಿತಸ್ಥರಾಗಿದ್ದರೆ ಬೀದಿಗಿಳಿಯುವಂಥ ಕೆಲಸ ನಾವು ಮಾಡ್ತೇವೆ. 5,000 ಕೋಟಿ ಹಣಕಾಸು ಇಲಾಖೆಯಿಂದ ಕ್ಲಾರಿಫಿಕೇಶನ್ ಬರಬೇಕಾಗಿತ್ತು. ಆದರೆ ಈಗ ಕಳೆದೊಂದು 2 ವಾರದಲ್ಲಿ ಈ 10,000 ಟಿವಿ ಟೆಂಡರ್ ಇಲ್ಲದೆ ಖರೀದಿ ಮಾಡಿರೋದು, ಆಮೇಲೆ ಮಕ್ಕಳ ಪೌಷ್ಟಿಕಾಹಾರದಲ್ಲಿ ಅಂಗನವಾಡಿ ಏನು ಹೋಗ್ತಾ ಇದೆ ಅದರಲ್ಲಿ ಹಗರಣ, ಬ್ಯಾನರ್ ಹಗರಣ, ಹೀಗೆ ಭಾಳ ಒಂದು 3-4 ಹಗರಣಗಳು ಚರ್ಚೆ ಆಗ್ತಾ ಇದೆ. ಆದರೆ ನಿಮ್ಮ ಪಾರ್ಟಿಯಿಂದ ನೀವಾಗಲಿ ನಿಮ್ಮ ಲೀಡರ್ಸ್ ಆಗಲಿ ಒಂದೇ ಒಂದು ಸ್ಟೇಟ್ಮೆಂಟು ಬಂದಿಲ್ಲ. ಏನು ಅರ್ಥ ಇದ್ರ ಹಿಂದೆ? ಸರ್, ಅದಕ್ಕೆ ರಿಲೇಟೆಡ್ ಇನ್ನೊಂದು ಅವ್ರ ಕ್ಷೇತ್ರದ ಸಚಿವರ ಕ್ಷೇತ್ರದಲ್ಲಿ ಸುಮಾರು ಸಾವಿರಾರು ಮರಗಳನ್ನು ಕಳೆದು ಹಾಕಿದ್ರು, ಒಬ್ರು ಮಾತಾಡಲಿಲ್ಲ. ಬಿಜೆಪಿ ಸ್ಟೇಟ್ಮೆಂಟ್ ಬಂದಿಲ್ಲ. ಯಾಕಂತ ಅಬಕಾರಿ ಸಚಿವರ ಬಗ್ಗೆ ಅಷ್ಟೊಂದು ಒಂದೇ ಒಂದು ಆಡಿಯೋ ಇಟ್ಕೊಂಡು ಹೊರಡುತ್ತಿರುವ ಒಂದು ನಿಮಗೆ ಸ್ಪಷ್ಟಪಡಿಸ್ತೇನೆ. ಏನು ಕೆಲವು ವಿಚಾರಗಳನ್ನು ಎತ್ತಿದ್ದೀರಿ, ನಾನು ಅದನ್ನು ಗಂಭೀರವಾಗಿ ತೆಗೆದುಕೊಳ್ತೇವೆ. ಆದರೆ ಏನೋ ನಮ್ಮ ಕುಟುಂಬ ಜೊತೆ ಏನೋ ಅನ್ಯೋನ್ಯವಾಗಿ ಅವ್ಯಾವ ಕೂಡ ತಲೆಯನ್ನು ತೆಗೆದಾಕಿ ಅದ್ರ ಪ್ರಶ್ನೆನೇ ಇಲ್ಲ. ನಾನೇ ಅದನ್ನು ನೇತೃತ್ವ ವಹಿಸ್ತೇನೆ. ನಮ್ಮ ಮುಖಂಡರು ಕೂಡ ಅದ್ರ ಬಗ್ಗೆ ಸೂಚನೆ ಕೊಡ್ತೇನೆ. ಪತ್ರಿಕೆಗಳು ಆಲ್ ಎಡಿಷನ್ ಫ್ರಂಟ್ ಪೇಜ್ ಹಾಕಿದ್ದಾರೆ, ಗಂಭೀರವಾಗಿ ತೆಗೆದುಕೊಳ್ತೇವೆ. ನಿಮ್ಮ ಗಮನಕ್ಕೆ ಬಂದಿರಬೇಕು. ಆದರೆ ನಿಮ್ಮಲ್ಲಿ ಪ್ರತಿಕ್ರಿಯೆ ಇಲ್ಲ ನಿಮ್ಮ ಪಾರ್ಟಿಯಿಂದ. ಹೇಳಿ ಸರ್, ನೆಕ್ಸ್ಟ್.